ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತನುಶ್ರೀ ಗೌಡ ವ್ಲಾಗ್ಸ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೆಲ್ಲ ನೋಡಿರ್ತೀರ. ತಲೆಕಾಲು ಸೂಪ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಿದ್ದೀನಿ. ಹಾಗಿದ್ರೆ ಏನಕ್ಕೆ ತಡ, ಬೇಗ ಬನ್ನಿ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್. ನಾನು 5 ಈರುಳ್ಳಿನ ತೊಗೊಂಡಿದ್ದೀನಿ, ಹಾಗೆ 3 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, 2ರಿಂದ 2.5 ಇಂಚಷ್ಟು ಶುಂಠಿನ ನಾನು ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಮೊದಲಿಗೆ ಬೆಳ್ಳುಳ್ಳಿ, ಶುಂಠಿ ಹಾಗೆ ಒಂದು 10ರಿಂದ 12 ಹಸಿರು ಮೆಣಸಿನ್ಕಾಯಿನ ಹಾಕೊತಿದ್ದೀನಿ. ಇದು ಬಾಣಂತಿಯರಿಗೆ ಕೊಡೋದಾದರೆ ಹಸಿರು ಮೆಣಸಿನ್ಕಾಯಿ ಹಾಕೋ ಹಾಗಿಲ್ಲ. 10ರಿಂದ 15 ಕಾಳು ಮೆಣಸನ್ನ ನಾನು ಹಾಕ್ತಾಯಿದ್ದೀನಿ. ಕಾಳು ಮೆಣಸಿನ ಖಾರನೇ ಸಾಕಾಗತ್ತೆ ಬಾಣಂತಿಯರಿಗೆ ಕೊಡೋದಾದರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕ್ಕೊಂಡು ರುಬ್ಕೊತಿದ್ದೀನಿ. ಈಗ ಕುಕ್ಕರ್ನ ಇಡ್ತಾ ಇದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಏನು ರುಬ್ಕೊಂಡಿದ್ದೀನಲ್ಲ ಮಸಾಲೆನ ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನ ಹಾಕ್ತಿದ್ದೀನಿ. ಇದು ಜಸ್ಟ್ ಫ್ರೈ ಆಗಲಿ ಅಂತ ಹಾಕ್ತಾ ಇರೋದು. ಆಮೇಲೆ ಮತ್ತೆ ನಾನು ಟೇಸ್ಟಿಗೆ ಬೇಕಾದಷ್ಟು ನೋಡಿಕೊಂಡು ಹಾಕ್ತೀನಿ. ನೋಡಿ, ಈ ಥರ ಕ್ಲೀನಾಗಿ ಗುಳ್ಳೆ ಗುಳ್ಳೆ ಥರ ಬರಬೇಕು, ಆಗ ಅದು ನೀಟಾಗಿ ಫ್ರೈ ಆಗಿದೆ ಅಂತ. ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಸೊ ಅದನ್ನು ಫಸ್ಟು ರುಬ್ಕೊಂಡು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಅಡುಗೆ ಮಾಡೋರಿಗೆ ಹೇಗಿದು ಬೆಂದಿದೆಯಾ ಅಥವಾ ಹಸಿ ವಾಸನೆ ಹೋಗಿದೆಯಾ ಇಲ್ವೋ ಅಂತ ಹೇಗೆ ಗೊತ್ತಾಗೋದು ಅಂತ ಯೋಚನೆ ಮಾಡ್ತೀರಾ. ಈ ಥರ ಸುತ್ತ ಎಣ್ಣೆ ಬಿಟ್ಕೊತಾ ಇದ್ದರೆ ಅದು ಫ್ರೈ ಕರೆಕ್ಟಾಗಿ ಆಗಿದೆ ಅಂತ. ನೋಡಿ, ನೀಟಾಗಿ ಅದನ್ನು ನೀವು ಸೈಡ್ ಮಾಡಿದ್ರೆ ಮಧ್ಯದಲ್ಲಿ ಕೂಡ ಎಣ್ಣೆ ನೀಟಾಗಿ ಬಿಟ್ಕೊತಿದೆ. ಈ ಥರ ಆದಾಗ ನೀಟಾಗಿ ಅದು ಬೆಂದಿದೆ, ಹದವಾಗಿ ಬೆಂದಿದೆ ಅಂತ. ಈಗ ನಾನು ತಲೆಕಾಲನ್ನ ಹಾಕ್ತಿದ್ದೀನಿ. ನೀವು ಇದನ್ನು ಹೋಗಿ ಮಟನ್ ಶಾಪಲ್ಲಿ ಕೇಳಿದ್ರೆ ಅವರೇ ತಲೆಕಾಲು ಬೇಕು ಅಂದರೆ ಕೊಡ್ತಾರೆ. ಇಲ್ಲಾಂದರೆ ಇಲ್ಲಿ 2 kg ಆಗೋಷ್ಟು ತಲೆಕಾಲಿದೆ. ಒಂದು ಮೇಕೆದು ಇದು ಹೇಳ್ಬೋದು ಅಂದರೆ. ನೋಡಿ, ಈಗ ನಾನು ಇದಕ್ಕೆ ನಮಗೆಷ್ಟು ಬೇಕು, ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅದನ್ನು ಕ್ಲೋಸ್ ಮಾಡೋಣ, ಯಾಕೆಂದರೆ ಅದು ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ನೋಡಿ ನೀರು ಬಿಟ್ಕೊತಾ ಇದೆ, ನೀವು ನೋಡ್ಬೋದು. ಈಗ ಅದನ್ನು ನೀಟಾಗಿ ಆಡಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ಒಂದು ಸ್ವಲ್ಪ ನೀರು ಇಂಗೋ ಹಾಗೆ ಫ್ರೈ ಮಾಡಿಕೊಂಡು ಅದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊತಿದ್ದೀವಿ. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಪುಡಿನ ಹಾಕ್ತಾಯಿದ್ದೀನಿ. ಒಂದು 2ರಿಂದ 2.5 ಚಮಚದಷ್ಟು ಖಾರ ಪುಡಿ ಹಾಗೆ 1ರಿಂದ 1.5 ಚಮಚದಷ್ಟು ಧನಿಯಾ ಪುಡಿನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಸೂಪ್ ತಕ್ಕೊಂಡ್ಮೇಲೆ ನಮಗೆ ಸಾಂಬಾರು ಬೇಕಲ್ವಾ, ಅದಕ್ಕೆ ಅರ್ಧ ಹೋಳಷ್ಟು ಕಾಯಿ, ಒಂದು ಸ್ವಲ್ಪ ಕಡಲೆ ಹಾಗೆ ಚಕ್ಕೆ, ಲವಂಗ, ಗಸಗಸೆನ ನಾನು ತೊಗೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಇದನ್ನಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ ಹಾಗೆ ಕಡಲೆಕಾಯಿ ಹಾಗೆ ಸ್ವಲ್ಪ ಗಸಗಸೆನ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ಇದು ನಾವು ಸಾಂಬಾರಿಗೆ ಅಂದರೆ ನಿಮಗೆ ಸೂಪ್ ಎಷ್ಟು ಬೇಕು ನೀವು ಅದನ್ನು ತೆಗೆದಿಟ್ಕೊಂಡು ಅದಾದ ನಂತರ ನೀವು ಆ್ಯಡ್ ಮಾಡ್ಕೊಬೋದು ಮಸಾಲೆನ. 4 ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಮ್ಮ ಮಸಾಲೆ ರೆಡಿ ಆಯಿತು. ಹಾಗೇ ವಿಷಲ್ ಕೂಡ ಬಂದಿದೆ. 3ರಿಂದ 4 ವಿಷಲ್ನ ಹೊಡಿಸಿದ್ದೀನಿ ನಾನು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇನ್ನೂ ಕುದೀತಾನೆ ಇದೆ ಅದು. ಈಗ ಒಂದು ಸ್ವಲ್ಪ ತಿರುಗಿಬಿಟ್ಟು ನೋಡಿ ಎಷ್ಟು ತೆಳುಗಿದೆ ಅಂತ ಹೇಳಿ, ಯಾಕೆಂದರೆ ನಾವು ಮಸಾಲೆ ಹಾಕಿಲ್ಲ, ಬರೀ ಸೂಪಿಂದಿದ್ದು. ನೋಡಿ, ಪೀಸೆಲ್ಲ ಬೆಂದಿದೆ, ನಲ್ಲಿ ಮೂಳೆ ಇದೆ. ಯಾರಿಗೆಲ್ಲ ನಲ್ಲಿ ಮೂಳೆ ಇಷ್ಟ ಕಮೆಂಟ್ ಮಾಡಿ. ನೋಡ್ತಿದ್ರೆ ತಿನ್ಬೇಕನ್ನಿಸ್ತಿದೆ ಅಲ್ವಾ. ಈ ಸಂಡೇ ನಿಮ್ಮ ಮನೇಲಿ ಈ ತಲೆಕಾಲು ಸೂಪ್ನ ಮಾಡಿ ಕುಡೀರಿ. ಬಾಣಂತಿಯರಿಗೆ ಇದು ತುಂಬ ಒಳ್ಳೆ ಫುಡ್ಡು. ನನಗೆ ಕೂಡ ವೀಕ್ಲಿ ಒನ್ಸ್ ಮಾಡಿಕೊಡ್ತಾಯಿದ್ರು. ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಸಾಂಬಾರು, ಎಷ್ಟು ತೆಳು ಮಾಡ್ಕೊಂಡಿದ್ದೀವಿ ಅಂತ. ಈಗ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಸೂಪ್ನ ತೆಗೆದಿಟ್ಕೊಂಡು ಅದಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ. 2ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ನೋಡ್ತಾ ಇದ್ದೀರಾ ನೀವು ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀವಿ ಅಂತ. ಈಗ ಅದನ್ನು ನಾವು ಲೋಟಕ್ಕೆ ಹಾಕೋಬೋದು.
ಇಲ್ಲ ಲೋಟಕ್ಕೆ, ತಟ್ಟೆಗೆ ಯಾವುದಕ್ಕೆ ಬೇಕಿದ್ದರೂ ನೀವು ಹಾಕೊಂಡು, ಬಿಸಿ ಇದೆ, ನಾನು ನಿಮಗೆ ಸರ್ವ್ ಮಾಡಿ ತೋರಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಲೋಟನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಹಾಗೆ ಪೀಸ್ ಕೂಡ ಹಾಕ್ಕೊತಾ ಇದ್ದೀನಿ ನಾನು, ನಲ್ಲಿ ಮೂಳೆ ಮೈ ಫೇವ್ರೆಟ್. ನಿಮಗೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇದೇ ಥರದ ನಾಟಿ ಸ್ಟೈಲಲ್ಲಿ ಹೇಗೆ ಚಿಕನ್, ಮಟನ್ ಹಾಗೆ ಇನ್ನೂ ನಾನ್ ವೆಜ್ ಐಟಮ್ಸ್ ಏನಾದರೂ ಇರ್ಬೋದು, ಅದನ್ನು ನಾನು ತೋರಿಸ್ತೀನಿ. ನೋಡ್ತಾ ಇದ್ದೀರಾ, ನೋಡ್ತಿದ್ರೆ ಕುಡಿಬೇಕು ಅನ್ನಿಸ್ತದೆ ಅಲ್ವಾ. ಈಗ ನಾವಿದಕ್ಕೆ ಕುಕ್ಕರಲ್ಲಿ ಸಾಂಬಾರು ಇನ್ನೂ ಇದೆ, ಇದಕ್ಕೆ ನಾವು ಮೆದುಳನ್ನ ಹಾಕ್ತಾಯಿದ್ದೀನಿ. ಮೆದುಳನ್ನ ಕ್ಲೀನಾಗಿ ಬಟ್ಟೆಲಿ ಕಟ್ಟಿ ಹಾಕಿದ್ದಾರೆ, ಯಾಕೆಂದರೆ ಕದ್ರೋಗ್ಬಿಡುತ್ತೆ ಅಂತ. ಮತ್ತು ಇದನ್ನು ಇಕ್ಕೆ ಕಳ್ಳು ಅಂತ ಅಂತಾರೆ ಈಗ ಹಾಕಿದ್ದನ್ನು. ಅದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಈ ಥರ ಈಗ ದಪ್ಪ ಆಗಿದೆ ಸಾಂಬಾರು, ನೀವು ನೋಡ್ಬೋದು. ಹಾಂ, ನೀವು ನೋಡ್ತಿದ್ದೀರಾ ಅಲ್ವಾ. ಇದು ಸಾಂಬಾರ್ಗಿಂತ ನಿಮಗೆ ಸೂಪೇ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಸಾಂಬಾರು ಈ ಥರ ಕುದ್ದ ಮೇಲೆ ಅದನ್ನು ರೈಸಿಗೆ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.